ಬಳಗಾನೂರು ಪಟ್ಟಣ ಪಂಚಾಯತ್ ಸಭೆಯಲ್ಲಿ ಹೈವೋಲ್ಟೇಜ್ ಚರ್ಚೆ, ಅಧಿಕಾರಿಗಳಿಗೆ ಸದಸ್ಯರ ಕ್ಲಾಸ್, ಬಾಕಿ ವೇತನಕ್ಕೆ ಪೌರ ಕಾರ್ಮಿಕರ ಆಕ್ರೋಶ. ಬಳಗಾನೂರು ಪಟ್ಟಣ ಪಂಚಾಯತ್ ಕಾರ್ಯಾಲಯದ ಸಭಾಂಗಣದಲ್ಲಿ ಬುಧವಾರ ಬೆಳಿಗ್ಗೆ ನಡೆದ ತುರ್ತು ಸಾಮಾನ್ಯ ಸಭೆ ಸದಸ್ಯರ ತೀಕ್ಷ್ಣ ಪ್ರಶ್ನೆಗಳು, ಅಧಿಕಾರಿಗಳ ವಿರುದ್ಧದ ಅಸಮಾಧಾನ ಹಾಗೂ ಪೌರ ಕಾರ್ಮಿಕರ ವೇತನದ ಬೇಡಿಕೆಯಿಂದ ಹೈವೋಲ್ಟೇಜ್ ಚರ್ಚೆಗೆ ಸಾಕ್ಷಿಯಾಯಿತು. ಸಭೆಯ ಆರಂಭದಲ್ಲಿ ಮಾರ್ಚ್ 31, 2026 ರಂದು ನಡೆದ ತುರ್ತು ಸಭೆಯ ನಡುವಳಿಗಳನ್ನು ಓದಿ ಸದಸ್ಯರಿಂದ ದೃಢೀಕರಿಸಲಾಯಿತು. ಬಳಿಕ 2026 ರಿಂದ 27ನೇ ಸಾಲಿನ ಆಯವ್ಯಯದಲ್ಲಿ ಮಂಜೂರಾಗಿರುವ 1.80 ಕೋಟಿ ಮೊತ್ತಕ್ಕೆ 16ನೇ ಹಣಕಾಸು ಯೋಜನೆಯಡಿ ಕ್ರಿಯಾಯೋಜನೆ ರೂಪಿಸುವ ಕುರಿತು ವಿಸ್ತೃತ ಚರ್ಚೆ ನಡೆಯಿತು. ಇದರೊಂದಿಗೆ ಬೀದಿಬದಿ ವ್ಯಾಪಾರಸ್ಥರಿಂದ ದಿನ ವಸೂಲಿಯ ದರ ನಿಗದಿ, ಎಸ್ಡಬ್ಲ್ಯೂಎಂ ಸೆಸ್ ವಸೂಲಿ, ಪೌರ ಕಾರ್ಮಿಕರಿಗೆ ಮಾಸ್ಟರ್ ಹೆಲ್ತ್ ಚೆಕಪ್ ನಡೆಸುವುದು, ಮೊದಲನೇ ವಾರ್ಡಿನ ಪೂಜಾರಿ ಓಣಿಯಲ್ಲಿ ಚರಂಡಿ ನಿರ್ಮಾಣ, ಸರ್ವೆ ನಂಬರ್ .295/112 ಎಕರೆ 4 ಗುಂಟೆ ಜಾಗದಲ್ಲಿ 3 ಎಕರೆ 20 ಗುಂಟೆ ನಿವೇಶನಕ್ಕೆ ಎರಡನೇ ಹಂತದಲ್ಲಿ 60% ನಿವೇಶನ ಬಿಡುಗಡೆ ಹಾಗೂ ಅಭಿವೃದ್ಧಿಯಾಗದೆ ಉಳಿದಿರುವ ಲೇಔಟ್ಗಳ ಕುರಿತು ಸದಸ್ಯರು ಸುದೀರ್ಘ ಚರ್ಚೆ ನಡೆಸಿದರು. ಚರ್ಚೆಯ ವೇಳೆ ಅಧ್ಯಕ್ಷ ಶಿವಕುಮಾರ ನಾಯಕ ಹಾಗೂ ಉಪಾಧ್ಯಕ್ಷ ಹುಸೇನ ಭಾಷಾ ಬೂದಗುಂಪ ಅವರು ಕಳೆದ ಸಭೆಯಲ್ಲಿ ಸದಸ್ಯರು ನೀಡಿದ್ದ ಸೂಚನೆಗಳು ಇನ್ನೂ ಜಾರಿಯಾಗದಿರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸದಸ್ಯರ ಮಾತಿಗೆ ಬೆಲೆ ಇಲ್ಲವೇ? ಮುಂದಿನ ಸಭೆಯಲ್ಲೂ ಇದೇ ನಿರ್ಲಕ್ಷ್ಯ ಕಂಡುಬಂದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನೀರು ಸರಬರಾಜು ಸಿಬ್ಬಂದಿ, ಕರಣಿಕರು ಹಾಗೂ ಕಂದಾಯ ನಿರೀಕ್ಷಕರ ಬೇಜವಾಬ್ದಾರಿತನವನ್ನು ತರಾಟೆಗೆ ತೆಗೆದುಕೊಂಡು ಆಡಳಿತ ವ್ಯವಸ್ಥೆ ಚುರುಕುಗೊಳಿಸುವಂತೆ ಸೂಚಿಸಿದರು. ಸದಸ್ಯರಾದ ಬಸವರಾಜಸ್ವಾಮಿ ಗುಣಾರಿ, ಮಂಜುನಾಥ ಸ್ವಾಮಿ ಹಾಗೂ ಹನುಮೇಶ ಹೂಗಾರ್ ಅವರು ಸಹ ತಾವು ಸೂಚಿಸಿದ ಕೆಲಸಗಳು ಆಗದಿರುವುದಕ್ಕೆ ಬೇಸರ ವ್ಯಕ್ತಪಡಿಸಿ ಮುಖ್ಯಾಧಿಕಾರಿ ಮತ್ತು ಸಿಬ್ಬಂದಿಯನ್ನು ಪ್ರಶ್ನಿಸಿದರು. ನಾಮನಿರ್ದೇಶಿತ ಸದಸ್ಯ ಶಿವರೆಡ್ಡಿ ಅವರು ಫಿಲ್ಟರ್ ವಾಟರ್ ಕೇಂದ್ರಗಳ ಅವ್ಯವಸ್ಥೆ, ಹೈಮಾಸ್ಟ್ ದೀಪಗಳ ಅಳವಡಿಕೆ ಹಾಗೂ ಸಿಎ ಸೈಟ್ಗಳ ಸಮಸ್ಯೆಗಳನ್ನು ಪ್ರಸ್ತಾಪಿಸಿದರು. ಇನ್ನುಳಿದ ನಾಮನಿರ್ದೇಶಿತ ಸದಸ್ಯರಾದ ಹುಸೇನಪ್ಪ ಹಾಗೂ ಮಲ್ಲರೆಡ್ಡಿಗೌಡ ಅವರು ಮಂದಗತಿಯ ಆಡಳಿತ ಕಾರ್ಯವೈಖರಿಯನ್ನು ಖಂಡಿಸಿ ತ್ವರಿತ ಕ್ರಮಕ್ಕೆ ಆಗ್ರಹಿಸಿದರು. ಮಹಿಳಾ ಸದಸ್ಯೆಯರು ತಮ್ಮ ವಾರ್ಡ್ಗಳ ಮೂಲಸೌಕರ್ಯ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಅಧಿಕಾರಿಗಳಿಂದ ಸ್ಪಷ್ಟನೆ ಕೇಳಿದರು. ಸಭೆ ಮುಕ್ತಾಯವಾದ ಬಳಿಕ ಪೌರ ಕಾರ್ಮಿಕರು 4-5 ತಿಂಗಳಿನಿಂದ ವೇತನ ಬಾಕಿಯಿರುವುದನ್ನು ಪ್ರಶ್ನಿಸಿ ಸಂಬಳವಿಲ್ಲದೆ ಜೀವನ ನಡೆಸುವುದು ಕಷ್ಟವಾಗಿದೆ. ಹಲವು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಕೂಡಲೇ ಬಾಕಿ ವೇತನ ಬಿಡುಗಡೆ ಮಾಡಬೇಕು ಎಂದು ಏರುಧ್ವನಿಯಲ್ಲಿ ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಸುಮಾರು 18 ವರ್ಷಗಳ ಕಾಲ ದಿನಗೂಲಿ ಲೈನ್ಮನ್ ಆಗಿ ಸೇವೆ ಸಲ್ಲಿಸಿ ವಯೋನಿವೃತ್ತರಾದ ಕಾಸಿಂ ಸಾಬ್, ತಂದೆ ಶರೀಫ್ ಸಾಬ್ ಅವರನ್ನು ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಸಿಬ್ಬಂದಿ ಹಾಗೂ ಪೌರ ಕಾರ್ಮಿಕರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಪೂರ್ವಕವಾಗಿ ಬೀಳ್ಕೊಟ್ಟರು. ವರದಿ ಸುರೇಶ ಬಳಗಾನೂರು. ಅದ್ರಾಗ 5 ರೂಪಾಯಿ ಕೊಡ ತುಂಬಕಲ್ಲ, ಆಯ್ಕೆ ಬೇಡ 10 ಲೀಟರ್ ಕೊಡ, 12 ಲೀಟರ್ ತಂದಿದ್ದ 10 ರೂಪಾಯಿ 5 ರೂಪಾಯಿ ತುಂಬಕಲ್ಲ ಕೊಡ. ಅಲ್ಲಲ್ಲ, ಅದು ಎಷ್ಟು ಸಲ ಇದು ಮೀಟಿಂಗ್ನಾಗ ಎಷ್ಟು ಸಲ ನೀವು ಫೋನ್ ಮಾಡ್ತಾರಲ್ಲ, ಅವ್ರನ್ನೇ ಚೇಂಜ್ ಹೆಂಗ್ ಮಾಡ್ತಾರೆ? ನಿಮ್ಮ ಕೈಗೈತೆ ಆಡಳಿತ ಅವ್ರ ಕೈಗೈತೆ ಅಲ್ಲ. ಎಷ್ಟು ಸಲ ಹೇಳ್ಬೇಕು? ಗ್ರಾಮ ಪಂಚಾಯತ್ನಿಂದ ವಾಟರ್ ಅಂತ ಅವಾಗೆ ಮಾಡಿದ್ದಾರೆ. ಅಲ್ಲಿಂದ ಅವರೇ ಜಗಳದಿಂದ ಲೇಔಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಯಾರು ಹಾಕದ? ರಿಪೋರ್ಟ್ ಹಾಕಿದ್ರೆ 40% ಹೆಂಗ್ ರಿಲೀಸ್ ಆಯ್ತು? ರಿಪೋರ್ಟ್ ಹಾಕಿದ್ರೆ ರಿಪೋರ್ಟ್ ಅಂತ ಹಾಕ್ಬೇಕಲ್ಲ. ನೀವು ಲೇಔಟ್ ಹೋಗಿ ನೋಡಿದ ಮೇಲೆ ರಿಪೋರ್ಟ್ ಹಾಕಿದ್ರೆ ಹಂಗ ಕೊಡ್ತೀರಾ? 40% ಹೆಂಗ್ ಕೊಡ್ತೀರಿ ನೀವು? ಹೋಗಿ ಲೇಔಟ್ ನೋಡಿದ ಮೇಲೆ ಕೊಡ್ತೀರಾ? ಡೈರೆಕ್ಟ್ ಕೊಡ್ತೀರಿ? ಇಲ್ಲ ಕುಂತಲ್ಲ ಹೋಗಿ ಸರ್ ನೋಡ್ಕೊಂಡು ಬಂದ್ಬಿಟ್ಟು ಸರ್ ಗಮನಕ್ಕೆ ತಂದಿದ್ದೀನಿ. ಅಲ್ಲಿ ಒಂದು ಗಿಡ ಇದೆ, ಒಂದು ಗುಡಿ ಇದೆ ಅಂತ ಹೇಳಿ ಪ್ರೊಸೀಜರ್ ಏನಾಗುತ್ತೆ ಸರ್ ಗೊತ್ತಿಲ್ಲ ಸರ್. ಯಾಕಂದ್ರೆ ನೀವು ರಿಪೋರ್ಟ್ ಕೊಡ್ಬೇಕಲ್ಲ, ಅವರಿಗೆ ವರದಿ ಅಂತ ಸಲ್ಲಿಸ್ಬೇಕಲ್ಲ ನೀವು. ನಾನು ಹೇಳಿದ್ದೀನಿ ಸರ್, ಹಿಂಗ ಮಾಡ್ಕೊಂಡು ಹಿಂಗೆ ಗಮನಕ್ಕೆ ತಂದಿದ್ದೀನಿ ಸರ್. ನೀವು ಕಂದಾಯ ನಿರೀಕ್ಷಕರಾಗಿ ನಿಮ್ ಕೆಲಸ ಏನ್ ರಿಪೋರ್ಟ್ ಹಾಕ್ಬೇಕಲ್ಲ, ರೈಟಿಂಗ್ ನಾಗ ಕೊಡ್ಬೇಕಲ್ಲ. ನೀವು ಒಂದು ಹೋಗಿ ಲೇಔಟ್ ಇನ್ಸ್ಪೆಕ್ಷನ್ ಮಾಡಿದ್ಮೇಲೆ ನೀವು ರಿಪೋರ್ಟ್ ಅಂತ ಸಬ್ಮಿಟ್ ಮಾಡ್ಬೇಕಲ್ಲ. ನಿಮ್ಮ ಏನಾಟಿಗೆ ಏನೈತಿ ವಾಸ್ತವ ಪರಿಸ್ಥಿತಿ ಅಂತ ಮಾಡ್ತಾರೆ. ಪಟ್ಟಣ ಪಂಚಾಯತಿ ಮೇಲಿರ್ತದೆ ಹಾಗೂ ಲೆಕ್ಕ ಪರಿಶೋಧನೆಯ ದಾಖಲೆಗಳ ವಿಶ್ವಾಸ ಅರ್ಹತೆಯನ್ನು ಪರಿಶೀಲಿಸಿದರು.
ಅಂತಿಮ ಜವಾಬ್ದಾರಿ ಕೇವಲ ಸಂಬಂಧಪಟ್ಟ ಪಟ್ಟಣ ಪಂಚಾಯಿತಿ ಆಡಳಿತ ವರ್ಗದ ಮೇಲೆ ಇರ್ತದೆ. ಎಲ್ಲರ ಸಂಬಂಧ ಆಡಳಿತ ವರ್ಗ ಅಂದ್ರೆ ಎಲ್ಲರೂ ಅಂದ್ರೆ ಏನಪ್ಪ. ಮತ್ತು ಲೆಕ್ಕ ಪರಿಶೋಧಕರಿಗೆ ತೋರಿಸದೆ ಯಾವುದೇ ದಾಖಲೆಗಳು ಲೆಕ್ಕ ಪರಿಶೋಧನೆಯ ಜವಾಬ್ದಾರಿ ಆಗಿರುವುದಿಲ್ಲ. ಇವ್ರೇನ್ ಡಾಕ್ಯುಮೆಂಟ್ ತೋರಿಸಿಲ್ಲ ಅಂದ್ರೆ ಆಡಿಟಿಂಗ್ ಬಂದ ಜವಾಬ್ದಾರಿ ಆಗಿರಂಗಿಲ್ಲ. ಅವರು ಇರ್ತಕ್ಕಂತ ಒಂದು 8 ಮೈನಸ್ ಪಾಯಿಂಟ್ಗಳನ್ನು ಮೆನ್ಷನ್ ಮಾಡ್ಯಾರ. ನಾನು ಮೊನ್ನೆ ಇವ್ರಿಗೆ ಚೀಫ್ ಆಫೀಸರ್ ಕೇಳಿದೆ, ನೀವು ನೋಡಿದ್ರೆ 24-25 ಸಾಲಿನ ಆಡಿಟ್ ರಿಪೋರ್ಟ್ ಬಂದೈತೆ ಅಂತೇಳಿ ಅದ್ರದ್ದು ಯಾವ್ದು ಅವರಿಗೆ ನೋಡಿಲ್ಲ ಅಂತ ಹೇಳಿದ್ರು. ಅದ್ರಾಗ ಕ್ಲಿಯರ್ ಆಗಿ ಮೆನ್ಷನ್ ಅವರು ಲೆಕ್ಕ ಪರಿಶೋಧನೆಗೊಳ್ಳುವ ಕಾರಣ ವಾಸ್ತವಿಕ ಲೆಕ್ಕಗಳಿಗೂ ವಾರ್ಷಿಕ ಲೆಕ್ಕಗಳಿಗೂ ಅಗಾಧವಾದ ವ್ಯತ್ಯಾಸ ಐತೆ ನಮ್ಮ ಪಂಚಾಯತ್. ಈ ಬಗ್ಗೆ ಲೆಕ್ಕ ಸಮನ್ವಯ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಇದರಂಗ ಇಡೀ ರಿಪೋರ್ಟ್ನಾಗ ಸಾಕಷ್ಟು ನ್ಯೂನ್ಯತೆಗಳನ್ನು ತೋರಿಸ್ಯಾರ. ಈಗ 2025-26ನೇ ವರ್ಷದ ಇದು ಬರ್ಬೇಕು. ಎಷ್ಟು ಕೇಳಿಲ್ಲ, ನಾನು ಹೇಳಿದ್ಮೇಲೆ ಈಗ ಹೇಳೋದು ಹೌದಾ. ಈಗ 24-25 ಐತೆ, 25-26 ಬರ್ಬೇಕು. ಈಗ ಇದ್ರಾಗ ಏನ್ ಅವ್ರು ತೋರಿಸ್ಯಾರ, ಈಗ ನೆಕ್ಸ್ಟ್ ಬರ್ತಕ್ಕಂಥ 25-26ನೇ ಆಡಿಟ್ ರಿಪೋರ್ಟ್ ಏನ್ ಬರ್ತೈತೆ ಅದ್ರಾಗ ನೀವೆಲ್ಲವೂ ಸರಿಪಡಿಸಲಿಲ್ಲ ಅಂದ್ರೆ ಒಂದು ಏನಪ್ಪಾ ಅಂತಂದ್ರೆ ಖಾಸಗಿ ಆಡಿಟ್ ಮಾಡಿಸ್ಬೇಕು. ಇದಕ್ಕೆಲ್ಲ ನೀವು ಒಪ್ಪಿಗೆ ಸದಸ್ಯರು. ಈಗ ಏನಾಯ್ತು ಫೈಲ್ ಆಗಿದ್ರೆ ಮರ್ತಿದ್ ಸರ ಬಂದಾಯ್ಬಿಟ್ಟು ಎಷ್ಟು ದಿನ ಆಯ್ತು? 20 ದಿವಸ ಆಯ್ತು. 20 ದಿನ ಅವು ಅರ್ಜಿ ಬಂದು ಎಷ್ಟು ದಿನ ಆಯ್ತು? ಅಲ್ಲ ಮೊದ್ಲಕ್ ಮಾಡಿದಾರೆ ಮತ್ತೆ ಈ ಮೀಟಿಂಗ್ ಮುಗಿದ ಎಷ್ಟು ದಿನ ಆಯ್ತು? ಯಾಕೆ ಮಾಡಿಲ್ಲ? ಏನಂದ್ರ ನೀವು ಕೊಡೋದು 2000 ರೂಪಾಯಿ ಟ್ಯಾಕ್ಸಿಂದ 40,000 ಅವ್ರಿಗೆ ಹೇಳ್ರಿ ಕಾಂಪ್ರಮೈಸ್ ಮಾಡಿಕೆ ಜನರಿಗೆ. ಇಲ್ಲ ಅಣ್ಣ ನಮ್ಗೆ ಟ್ಯಾಕ್ಸ್ ಉಳಿಸಲಿಲ್ಲ, ನಳದನ್ನ ಕಟ್ ಅಟ್ಲೀಸ್ಟ್ ದೊಡ್ಡದಿದ್ರೆ ಏನಪ್ಪ 2 ವರ್ಷ ಸರ್ ಸ್ಕೆಚ್ ಮಾಡಿದ್ರೆ ಮಾಡಿದ ಸೆಂಟ್ರಲ್ ಸೇರಿಂದ 20% ಸ್ಟೇಟ್ ಸೇರಿಂದ 20% ಮತ್ತು ಬ್ಯಾಂಕಿಂದ 50% ಇರುತ್ತೆ. ಇದು ನಮಗೆ ರಿಲೀಸ್ ಆಗಿರೋ ಸೆಂಟ್ರಲ್ ಸೇರು 2 ಕೋಟಿಯಿಂದ 10 ಲಕ್ಷ ಇದೆ. ಸ್ಟೇಟ್ ಸೇರೋದು 2 ಕೋಟಿಯಿಂದ 10 ಲಕ್ಷ. ಆಮೇಲೆ ನಮ್ಮದು UMB ಸೇರೋದು HDFC ಬ್ಯಾಂಕ್ ಇರೋದು 4 ಕೋಟಿ ಇರುತ್ತೆ. ಅಂದರೆ ರೆವೆನ್ಯೂ ಸೋರ್ಸ್ನ ನಾವು ಅಲ್ಲಿ ಒಂದು ಮಾರ್ಕೆಟ್ ಮಾಡಮ್ಮವ ಅದು ಈಗ ಅದನ್ನು ಹಾಕೊಂಡ್ರೆ ಕಂಟ್ರಿಬ್ಯೂಷನ್ ಅಂತ ತಗೊಳ್ಬೇಕಾ? ಯಾಕಂದ್ರೆ ನಾವು ತಗೋಬೇಕಲ್ಲ 50% ಆದಾಯ ಬರೋದು ಮಾರ್ಕೆಟ್ ಮಾಡಬಹುದು. ಮಾರ್ಕೆಟ್ ಅಥವಾ ಆಯ್ತು. 3 ಪ್ಲೇಸ್ ಹೇಳಿರಲ್ಲ, 3 ಪ್ಲೇಸ್ನಾಗ ಅಲ್ಲಿ ಮಾರ್ಕೆಟ್ ಮಾಡ್ರೆ